ಈ ವಿಡಿಯೋನ ನೀವೇನಾನ ಮಿಸ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ಲೈಫಲ್ಲಿ ನೀವು ಕೆಲವನ್ನ ಮಿಸ್ ಮಾಡ್ಕೊಂಡಂಗೆ. ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಇದೆ ಈ ವಿಡಿಯೋನ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾವುದೇ ಒಂದು ಧರ್ಮಗುರುಗಳು ಕೂಡ ತಿಳಿಸದೇ ಇರತಕ್ಕಂತಹ ಧರ್ಮದ ಬಗ್ಗೆ, ದೇವ್ರ ಬಗ್ಗೆ ಈ ವಿಡಿಯೋ ಇರುತ್ತೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಏನಪ್ಪ ಅಂತೀರಾ ನೋಡಿ, ಇವತ್ತು ನಾವು ಮೂಢನಂಬಿಕೆಗಳೇ ನಮ್ಮ ಮನೆ ದೇವ್ರ ಥರ ಮಾಡ್ಕೊಬಿಟ್ಟಿದ್ದೀವಿ. ಹೌದು, ಹೇಗೆ ಅಂತೀರಾ ನೋಡಿ, ಇವತ್ತು ನಮಗೆ ಸುಮಾರು ಕಷ್ಟಗಳು ಬರ್ತಾ ಇದೆ. ಆ ಕಷ್ಟಗಳು ಬರೋದಕ್ಕೆ ನಾವು ಮಾಡ್ಕೊಂಡಿರ್ತಕ್ಕಂತಹ ದೇವ್ರುಗಳೇ ಕಾರಣ ಅಂತೀರಾ? ಹೇಳ್ತೀನಿ ಕೇಳಿ. ಅದಕ್ಕೂ ಮುಂಚೆ ಈ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಆಲ್ಗೆ ಕ್ಲಿಕ್ ಮಾಡಿ. ನೋಡಿ, ಇವತ್ತು ನಾವು ಮೂಢನಂಬಿಕೆಗಳೇ ನಮ್ಮ ಮನೆ ದೇವ್ರ ಥರ ಮಾಡ್ಕೊಬಿಟ್ಟಿದ್ದೀವಿ. ಹೌದು, ಹೇಗೆ ಅಂತೀರಾ? ಹೇಳ್ತೀನಿ ಕೇಳಿ. ನೋಡಿ, ನಾವಿವತ್ತು ಈ ದೇವ್ರಿಗೆ ಹೋಗಿದ್ದೀವಿ, ನಾಳೆ ಇನ್ನೊಂದು ದೇವ್ರಿಗೆ ಹೋಗ್ತೀವಿ, ನಾಳೆ ಇನ್ನೊಂದು ದೇವ್ರಿಗೆ ಹೋಗ್ತೀವಿ, ನಾಳೆ ಇನ್ನೊಂದು ದೇವ್ರಿಗೆ ಹೋಗ್ತೀವಿ. ನಾಳೆ ಈ ದರ್ಗಾಗೆ ಹೋಗಿದ್ದೀವಿ, ನಾಡಿದ್ದು ಈ ದರ್ಗಾಗೆ ಹೋಗಿದ್ದೀವಿ, ನಾಡಿದ್ದು ಈ ದರ್ಗಾಗೆ ಹೋಗಿದ್ದೀವಿ ಅಲ್ವರ? ಅದೇ ರೀತಿ ಇವತ್ತು ಈ ದೇವ್ರ ಪವರ್ಫುಲ್ಲು, ಆ ದೇವ್ರ ಪವರ್ಫುಲ್ಲು. ನಾನು ಆ ದೇವ್ರಿಗೆ ಹೋಗಿದ್ದಕ್ಕೆ ನನಗೆ ಇವತ್ತು ಕೆಲಸ ಸಿಕ್ತು, ಈ ದೇವ್ರಿಗೆ ಹೋಗಿದ್ದಕ್ಕೆ ನನ್ನ ಮಗಳಿಗೆ ಮದುವೆ ಆಯಿತು, ಈ ದೇವ್ರಿಗೆ ಹೋಗಿದ್ದಕ್ಕೆ ನನಗೆ ಹಂಗಾಯಿತು, ಈ ದರ್ಗಾಗೆ ಹೋಗಿದ್ದಕ್ಕೆ ನಾನು ಹಂಗೆ ಬಿಸ್ನೆಸ್ಸಲ್ಲಿ ಲಾಭ ಮಾಡೋದು, ಈ ದರ್ಗಾಗೆ ಹೋಗಿದ್ದಕ್ಕೆ ನನಗೆ ಹಂಗಾಯಿತು ಅಂತ ಸುಮಾರು ಜನ ಹೇಳ್ಬೋದು. ನೋಡ್ತಾ ಇರೋರ್ಗೂ ಕೂಡ ಅನುಭವ ಆಗಿರ್ಬೋದು. ಈ ಹೋದ ವರ್ಷ ಈ ದೇವ್ರಿಗೆ ಹೋಗಿದ್ದೆ, ಈ ವರ್ಷ ನಾನು ಹೋಗದೇ ಇರೋದಕ್ಕೆ ನನಗೆ ಇವತ್ತು ಗಾಡಿಯಲ್ಲಿ ಆಕ್ಸಿಡೆಂಟ್ ಆಯಿತು. ಈ ಹೋದ ವರ್ಷ ಈ ದರ್ಗಾಗೆ ಹೋಗಿದ್ದೆ, ಈ ವರ್ಷ ಹೋಗದೇ ಇರೋದಕ್ಕೆ ನನಗೆ ಇವತ್ತು ವ್ಯಾಪಾರ ನಡೀತಾ ಇಲ್ಲ. ಹೋದ ವರ್ಷ ಈ ದೇವ್ರಿಗೆ ಹೋಗಿದ್ದೆ, ಈ ವರ್ಷ ಹೋಗಲೇ ಇಲ್ಲ, ಈ ತಿಂಗಳು ಹೋಗಲೇ ಇಲ್ಲ, ನಾಳೆ ಹೋಗಲೇ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನನಗೆ ಕೆಟ್ಟದ್ದಾಯಿತು, ಒಳ್ಳೇದಾಯಿತು ಅಂತ ಸುಮಾರು ಜನ ತಿಳ್ಕೋಬೋದು, ಅಂದ್ಕೋಬೋದು ಅಲ್ವಾ? ಬಟ್ ಆದರೆ ವಾಸ್ತವ ಇಲ್ಲಿದೆ ನೋಡಿ. ಇವತ್ತು ಸುಮಾರು ದೇವ್ರುಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಅಲ್ವರ? ಇಷ್ಟು ದೇವರು ಕೂಡ ನಮ್ಮ ಹಣೆ ಬರಹನ ಬರೆಯ ಹಾಗಿದ್ದಿದ್ದಿದ್ರೆ ಮನುಷ್ಯ ಸತ್ತಿ ಹುಟ್ಟಿ ಸತ್ತಿ ಹುಟ್ಟಿ ಸತ್ತಿ ಹುಟ್ಟಿ ಬದುಕಬಿಡೋನು ಅಲ್ವಾ? ಅಲ್ಲಿಗೆ ಇಷ್ಟೂ ದೇವರುಗಳು ನಮ್ಮ ಹಣೆ ಬರಹನ ಬರೀದಿದ್ದಿದ್ರೆ ಇವತ್ತು ಈ ದೇವ್ರಿಗೆ ಹೋಗಿದ್ದಕ್ಕೆ ನನಗೆ ಒಳ್ಳೇದಾಯ್ತು ಅಲ್ವೇನಪ್ಪ, ನಾಳೆ ಇನ್ನೊಂದು ದೇವ್ರಿಗೆ ಹೋಗ್ತೀನಿ, ಮತ್ತು ಈ ದೇವ್ರಿಗೆ ಹಿಂದೆ ಹೋಗಿರತಕ್ಕಂಥ ದೇವ್ರಿಗೆ ಕೋಪ ಬರಲ್ವಾ? ಅವ್ನು ಸಾಯಿಸ್ಬಿಡೋರು. ಮತ್ತು ನಾಳೆ ಈ ದೇವ್ರು ಬಿಟ್ಟು ಇನ್ನೊಂದು ದೇವ್ರಿಗೆ ಹೋಗಿ ಆ ದೇವ್ರಿಗೆ ಕೋಪ ಬರೋನು, ಅವ್ನು ನಮ್ಮನ್ನು ಸಾಯಿಸ್ಬಿಡೋರು. ಎಲ್ಲಿ ಹೆಂಗೆ ಹೋಗ್ತಾ ಇದ್ದೀವಿ ನಾವು? ಅಲ್ಲಿಗೆ ಗಾಳಿ ನೀರು ಮನುಷ್ಯನ ಸೃಷ್ಟಿ ಮಾಡಿರೋನು ಇಷ್ಟೆಲ್ಲ ದೇವ್ರುಗಳು ಬೇರೆ ಬೇರೆ ಆಗಿದ್ದಿದ್ರೆ ಮನುಷ್ಯನ ಸೃಷ್ಟಿನೇ ಬೇರೆ ರೀತಿ. ಈ ಮನುಷ್ಯ ಈ ದೇವರು ಈ ಮನುಷ್ಯನ ಈ ರೀತಿ ಸೃಷ್ಟಿ ಮಾಡ್ದ, ಇನ್ನೊಬ್ಬ ಮನುಷ್ಯ ಇನ್ನೊಂದು ರೀತಿ ಸೃಷ್ಟಿ ಮಾಡ್ದ, ಇನ್ನೊಬ್ಬ ದೇವರು ಇನ್ನೊಬ್ಬ ಮನುಷ್ಯನ ಇನ್ನೊಂದು ರೀತಿ ಸೃಷ್ಟಿ ಮಾಡ್ಬೋದಿತ್ತಲ್ಲ ಅಲ್ವರ? ಮತ್ತು ಯಾಕೆ ಮಾಡಲಿಲ್ಲ ಅಂದರೆ ನಮ್ಮ ಕಷ್ಟಗಳನ್ನ ಇಲ್ಲಿ ಹೋಗಿದ್ದಕ್ಕೆ ಬಗೆಹರಿದು, ನಮ್ಮ ಹಣೆ ಬರಹನ ಚೇಂಜ್ ಮಾಡಿದ್ರು, ನಮ್ಮ ಇದನ್ನ ಚೇಂಜ್ ಮಾಡಿದ್ರು, ಮತ್ತು ನಮ್ಮನ್ನು ಈ ದೇವ್ರು ಹಂಗೆ ಸೃಷ್ಟಿ ಸಾಯಿಸಿ ಮತ್ತೆ ಇನ್ನೊಂದು ದೇವ್ರು ಸೃಷ್ಟಿ ಮಾಡ್ಕೋಬೇಕಿತ್ತಲ್ಲ. ಅಲ್ಲಿಗೆ ನಮ್ಮ ಕಷ್ಟಗಳನ್ನ ಈ ದೇವ್ರ ಕೊಡ್ತಾನೆ ಅಂತ ನಮಗೆ ಗೊತ್ತಾಯ್ತಲ್ಲ. ಈಗ ಈ ದೇವ್ರು ಬಿಟ್ಟು ಇನ್ನೊಂದು ದೇವ್ರಿಗೆ ಹೋದಕ್ಕೆ ಆ ದೇವ್ರಿಗೆ ಕೋಪ ಬಂತು, ನನಗೆ ಕಷ್ಟ ಬಂತು ಅಲ್ವಾ? ಅಲ್ಲಿಗೆ ನಾವು ಲೆಕ್ಕ ಹಾಕಬೇಕು. ಆ ದೇವ್ರಿಗೆ ಈಗ ನಾವು ಮಾಡ್ಕೊಂಡಿರ್ತಕ್ಕಂತಹ ದೇವ್ರಿಗೆ ದರ್ಗಾಗಳಿಗೆ ನಾವು ಹೋಗ್ತೀವಲ್ಲ, ಅಲ್ಲಿಗೆ ಹೋಗ್ಬೇಕಾದ್ರೆ ನಮಗೆ ಕಾಲು ಕೈ ಕಣ್ಣು ಕಿವಿ ಬಾಯಿ ದೇಹನ ಕೊಟ್ಟು ಜೀವ ಕೊಟ್ಟಿದ್ದಾನಲ್ಲ, ಅವನು ಯಾರು? ಮತ್ತೆ ಅಲ್ಲಿಗೆ ನಡ್ಕೊಂಡು ಹೋಗೋಕೆ ಶಕ್ತಿ ಕೊಟ್ಟಿದ್ದಾನಲ್ಲ, ಅವನು ಯಾರು ಮತ್ತೆ ಅಲ್ವರ? ಇವ್ರಿಗೆ ನಮ್ಮ ಕಷ್ಟ ಸುಖಗಳನ್ನ ಬಗೆಹರಿಸೋದಕ್ಕೆ ಕೆಪಾಸಿಟಿ ಇದೆ, ನಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಕೊಡಿಸೋದಕ್ಕೆ ಕೆಪಾಸಿಟಿ ಇದೆ, ನಮ್ಮ ಮಕ್ಕಳಿಗೆ ಕೆಲಸ ಜಾಬು ಅದು ಆಸ್ತಿ ದುಡ್ಡು ಬಂಗ್ಲೆ ಎಲ್ಲ ಕೊಡಿಸೋದಕ್ಕೆ ಶಕ್ತಿ ಇದೆ. ಯಾವ್ದಾನ ಒಬ್ಬ ಕುರುಡಂಗೆ ಕಣ್ಣು ಕೊಟ್ಟಿರೋ ಶಕ್ತಿ ನೋಡಿದ್ದೀರಾ? ಯಾವ್ದಾನ ಒಬ್ಬ ಹ್ಯಾಂಡಿಕ್ಯಾಪ್ಟ್ಗೆ ಅವ್ನ ಕೈ ನೆಟ್ಕಾಕಿರೋದು ನೋಡಿದ್ದೀರಾ? ಯಾವ್ದಾನ ಒಬ್ಬ ಸತ್ತಿರೋ ಡೆಡ್ ಬಾಡಿಗೆ ಜೀವ ಕೊಟ್ಟಿರೋದನ್ನ ನೋಡಿದ್ದೀರಾ? ಇಲ್ಲ. ಮತ್ತೆ ಆದರೂ ನಾವು ಹೆಂಗೆ ನಂಬ್ತೀವಿ? ಇವತ್ತು ಒಬ್ಬ ಮನುಷ್ಯನಿಗೆ 10 ವರ್ಷ ಅಥವಾ 1 ತಿಂಗಳು ಅಥವಾ 1 ದಿನ ಒಂದು ಬಿಸ್ನೆಸ್ ಆಗಲಿ, ಒಂದು ಲಕ್ಕೆ ಅನ್ನೋದೇ ಆಗಲಿ, ಲಾಟ್ರಿ ಅನ್ನೋದೇ ಆಗಲಿ ಬಂತು. ಬಿಸ್ನೆಸ್ಸಲ್ಲಿ ಒಂದು 10 ವರ್ಷ ತುಂಬ ಚೆನ್ನಾಗಿ ವ್ಯಾಪಾರ ನಡೀತು. ಅದಾದಮೇಲೆ ಅವನಿಗೆ ವ್ಯಾಪಾರನೇ ಬಿದ್ದೋಯ್ತು. ನಡಿಯಪ್ಪ, ನಾನು ಅಲ್ಲಿ ಹೋಗಿದ್ದಕ್ಕೆ ನನಗೆ ವ್ಯಾಪಾರ ನಡೀದಂಗೆ ಆಯಿತು ಅಂತ ಅನ್ಕೊಂತೀವಿ ಅಲ್ವಾ? ನೋಡಿ, ಮನುಷ್ಯನಿಗೆ ಈ ಹಣೆ ಬರ ಅನ್ನೋದ್ರ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂದರೆ ಈ ಭೂಮಿ ಮೇಲೆ ಅವನು ಯಾವುದೇ ಒಂದು ದೇವ್ರ ಮೇಲೆ ನಂಬಿಕೆ ಇಟ್ಟರು ಒಂದೇ, ಇಡಲಿಲ್ಲ ಅಂದ್ರೂ ಒಂದೇ. ಯಾಕೆಂದರೆ ಮನುಷ್ಯನ
ಪ್ರತಿಯೊಂದೂ ಈ ದೇವರು ಇರೋದು ಒಬ್ಬನೇ. ಅದಕ್ಕೆ ಸುಮಾರು ಪ್ರೂಫ್ಗಳಿದೆ. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ದೇವರು ಅಂದರೆ ಯಾರು ಅಂತ. ಇವತ್ತು ನಮ್ಮ ಹಣೆ ಬರಹನ ಇಷ್ಟು ದೇವ್ರುಗಳು ನಮಗೆ ಬರೆದಿದ್ದಿದ್ರೆ ಏನಾಗೋಗ್ತಿದ್ವಿ? 100 ವರ್ಷದ ಹಣೆ ಬರಹನ ಆ ಒಬ್ಬನೇ ದೇವರು ಬರ್ದ. ನಮ್ಮ ಆಯುಷು 100 ವರ್ಷ, ಅದಕ್ಕಿಂತ ಕಡಿಮೆನೂ ಇರ್ಬೋದು, ಜಾಸ್ತಿನೂ ಇರ್ಬೋದು. ಆ ಒಬ್ಬನೇ ದೇವರು ಬರ್ದಿರೋದಕ್ಕೆ ನಮ್ಮ ಹಣೆ ಬರಹನ ಒಂದೇ ಸರಿ ಸಾವು, ಒಂದೇ ದೇಹ, ಒಂದೇ ಜೀವ ಅಲ್ವಾ? ಇಷ್ಟೂ ದೇವರುಗಳು ಬರೆದಿದ್ರೆ ಎಷ್ಟು ಜೀವ, ಎಷ್ಟು ದೇಹ, ಎಷ್ಟು ಯಾವ್ಯಾವ ಥರ ಇರ್ತಾ ಇದ್ವಿ. ಹಂಗಾದ್ಮೇಲೆ ನಮ್ಮ ಕಷ್ಟ, ಸುಖ, ನೋವು, ನಲಿವು ಏನಿವನ್ನು ಕೂಡ ಆ ದೇವರು ನಮ್ಮ ಹಣೆ ಬರಹದ ಮುಖಾಂತರ ಬರೆದಿದ್ದಾನೆ. ಈ ಯಾವ ದೇವರು ಕೂಡ ನಮ್ಮ ಹಣೆ ಬರಹನ ತಿದ್ದಿ ತೀಡೋ ಅಂತಹ ಕೆಪಾಸಿಟಿ ನನಗನ್ಸಿದ ಪ್ರಕಾರ ಇಲ್ಲ. ಯಾಕೆ ಅಂದರೆ ಆಲ್ರೆಡಿ ಆ 100 ವರ್ಷದ ನನ್ನ ಎಷ್ಟು ಹುಟ್ಟು ಸಾವು ಅನ್ನೋದು, ನಾನು ಯಾವ ಟೈಮಿಗೆ ತಿನ್ನಬೇಕು ಬೆಳಿಬೇಕು ಅನ್ನೋದು ಆ ದೇವರು ನಮಗೆ ನಮ್ಮ ಹಣೆ ಬರದಲ್ಲಿ ಬರೆದಿದ್ದಾನೆ. ಬಟ್ ಆದರೆ ನಮ್ಮ ಕಷ್ಟ ಸುಖಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ನಾವು ದೇವ್ರನ್ನ ಆರಾಧನೆ ಮಾಡಬೇಕೇ ಹೊರತು ಇನ್ನೊಂದು ಕೂಡ ಈ ಭೂಮಿ ಮೇಲೆ ನಾವು ಬಂದಿರೋದೇ ದೇವ್ರನ್ನ ಆರಾಧನೆ ಮಾಡೋದಕ್ಕೆ ಹೊರತು ಇನ್ನೇನಕ್ಕೂ ಅಲ್ಲ. ಮನುಷ್ಯ ಬದುಕೋದಕ್ಕೆ ತಿನ್ನೋದಕ್ಕೆ ದವಸ ಧಾನ್ಯಗಳು ಬೇಕು, ಜೀವಿಸೋದಕ್ಕೆ ಆಹಾರ, ಗಾಳಿ, ನೀರು ಬೇಕು. ಇದನ್ನೆಲ್ಲ ದೇವರು ನಮಗೆ ಸೃಷ್ಟಿ ಮಾಡಿದ್ದಾನೆ. ಅಂದರೆ ಈ ಭೂಮಿ ಮೇಲೆ ಇರೋದೆಲ್ಲ ವಸ್ತುಗಳು ನಿನಗೋಸ್ಕರ, ನೀನು ಮಾತ್ರ ನನ್ನ ಆರಾಧನೆಗೋಸ್ಕರ. ಅಂದರೆ ನಾವು ಈ ಭೂಮಿ ಮೇಲಿಂದ ಮತ್ತೆ ವಾಪಸ್ ನಮ್ಮ ಜೀವ ಅನ್ನೋದು ಡೆಡ್ ಎಂಡ್ ಇದೆ. ಆ ಜೀವ ಆದಮೇಲೆ ಸ್ವರ್ಗ ನರಕ ಅನ್ನೋದು ಒಂದು ಇದೆ. ಅದು ನಂಬಿದ್ರೆ ನಾವು ದೇವ್ರನ್ನ ನಂಬ್ದಂಗೆ. ಆ ನಂಬಿಕೆ ಇರೋದ್ರಿಂದನೇ ಕೂಡ ಇವತ್ತು ಎಷ್ಟೋ ಜನ ದೇವ್ರನ್ನ ಆರಾಧನೆ ಮಾಡ್ತಾ ಇದ್ದಾರೆ, ಮೋಸ ಮಾಡೋದನ್ನ ನಿಲ್ಲಿಸ್ತಾ ಇದ್ದಾರೆ, ಅನ್ಯಾಯದ ರೀತಿಯಲ್ಲಿ ದುಡಿಯೋದನ್ನ ನಿಲ್ಲಿಸ್ತಾ ಇದ್ದಾರೆ. ಪ್ರತಿಯೊಂದು ದೇವ್ರು ನೋಡ್ತಾ ಇದ್ದಾನೆ. ಸುಳ್ಳು ಹೇಳೋದೇ ಆಗಲಿ, ವ್ಯಭಿಚಾರ ಮಾಡೋದೇ ಆಗಲಿ, ಕಳ್ತನ ಮಾಡೋದಾಗಲಿ, ದರೋಡೆಕೋರ ಮಾಡೋದೇ ಆಗಲಿ, ಒಬ್ಬನ್ನ ಸಾಯಿಸೋದೇ ಆಗಲಿ, ಕೆಟ್ಟ ಕೆಲಸ ಮಾಡೋದಕ್ಕೆ ಈಗ ಸುಮಾರು ಜನ ಯಾಕೆ ಮಾಡ್ತಾ ಇಲ್ಲ? ಇಲ್ಲಪ್ಪ ನಮ್ಮ ಮಕ್ಳಿಗೆ ಶಾಪ ತಟ್ಟುತ್ತೆ, ಇಲ್ಲಪ್ಪ ನಾವು ಸತ್ತ ಮೇಲೆ ದೇವರಿಗೆ ಲೆಕ್ಕಾಚಾರ ಕೊಡ್ಬೇಕು, ಇಲ್ಲಪ್ಪ ಸ್ವರ್ಗ ನರಕ ಅನ್ನೋ ಒಂದಿದೆ ಅಂತಹ ಭಯ ಭಕ್ತಿ ಈಗಲೂ ಎಷ್ಟೋ ಜನ, ಕೋಟ್ಯಾಂತರ ಮಿಲಿಯನ್ ಜನ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆಗೋಸ್ಕರನೇ ಸ್ವರ್ಗ ನರಕ ಅಂತ ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಈ ಸ್ವರ್ಗ ನರಕ ಅಂತ ನಂಬಿಕೆ ಇಟ್ಟಿರೋನು ಈ ಭೂಮಿ ಮೇಲೆ ನ್ಯಾಯವಾದ ರೀತಿಯಲ್ಲಿ ಬದುಕ್ತಾನೆ, ನ್ಯಾಯವಾದ ರೀತಿಯಲ್ಲಿ ಬಾಳ್ತಾನೆ, ನ್ಯಾಯವಾದ ರೀತಿಯಲ್ಲೇ ದುಡಿತಾನೆ. ಅಷ್ಟೇ ಬಿಟ್ಟರೆ ಇವತ್ತು ನಾವು ಸತ್ತಾಗ ನಮ್ಮ ಹೆಂಡತಿ ಮಕ್ಕಳನ್ನಾಗಲಿ, ಬಿಲ್ಡಿಂಗ್ಗಳೇ ಆಗಲಿ, ಒಡವೆ ವಸ್ತುಗಳೇ ಆಗಲಿ, ಇವ್ಯಾವೂ ಕೇಳೋದಿಲ್ಲ. ಕೇಳೋದಿಷ್ಟೇ ಪಾಪ ಪುಣ್ಯ. ಅದನ್ನು ಬಿಟ್ಟರೆ ಬೇರೆ ಇನ್ಯಾವುದೂ ಕೂಡ ಕೇಳೋದಿಲ್ಲ. ನಾವು ಕೂಡ ತಗೊಂಡೋಗೋದಕ್ಕೂ ಆಗೋದಿಲ್ಲ. ಆದರೆ ಮನುಷ್ಯ ಇವತ್ತು ಎಲ್ಲರಿಗೂ ಕೂಡ ಮೋಸ ಮಾಡಿ, ಸುಳ್ಳು ಬೇರೆ ಬೇರೆ ರೀತಿಯಲ್ಲಿ ದುಡ್ಡು ಮಾಡ್ತಾ ಇದ್ದಾನೆ. ಅದರಲ್ಲೂ ಅಂದರೆ ಈ ಕೆಲವು ರಾಜಕಾರಣಿಗಳು ಬಡವ್ರ ಜನಕ್ಕೆ ಸೇರ್ಬೇಕಾಗಿರ್ತಕ್ಕಂತಹ, ದೇಶದ ಜನ ಟ್ಯಾಕ್ಸ್ ಕಟ್ಟಿರ್ತಕ್ಕಂತಹ ದುಡ್ಡನ್ನ, ಬಡವ್ರು ಸೇರ್ಬೇಕಾಗಿರ್ತಕ್ಕಂತಹ ಸಕಲ ಸೌಲಭ್ಯಗಳನ್ನ ಅವರು ಖಜಾನೆ ತುಂಬಿಸ್ಕೊಳ್ತಾ ಇದ್ದಾರೆ, ಅನ್ಯಾಯದ ರೀತಿಯಲ್ಲಿ ದುಡಿತಾ ಇದ್ದಾರೆ. ಇದಕ್ಕೆಲ್ಲ ನೀವು ಒಂದಲ್ಲ ಒಂದು ದಿನ ಬಿಟ್ಟೋಗಿದ್ದಾದ್ಮೇಲೆ ಆ ದೇವರು ನನಗೆ ನೀವು ಲೆಕ್ಕಾಚಾರ ಕೊಡಲೇಬೇಕು, ಎನಿ ಒನ್ ಕೂಡ. ನೋಡಿ, ಇವತ್ತು ಎಷ್ಟೋ ಜನ ಈ ಮೂಢ ನಂಬಿಕೆಗಳ ಮೇಲೆ ನಂಬಿಕೆ ಇಟ್ಟು ನಿಜವಾದ ದೇವರುಗಳಿಗೆ, ನಿಜವಾದ ಧರ್ಮಕ್ಕೆ ಮೋಸ ಮಾಡ್ತಾ ಇದ್ದೀರಾ. ನಿಮ್ಮ ಶ್ರದ್ಧೆ, ಭಕ್ತಿ, ನೀತಿ, ನಿಯಮ ಕೂಡ ಆ ದೇವ್ರಿಗೆ ಸಲ್ಲದೆ ಇರೋ ರೀತಿಯಲ್ಲಿ ನೀವೇ ಮಾಡ್ಕೊಳ್ತಾ ಇದ್ದೀರಾ. ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೋದಾಗ ನಮ್ಮ ಧರ್ಮದಲ್ಲಿರ್ತಕ್ಕಂತಹ ಧರ್ಮ ಗುರುಗಳೇ ಈ ಧರ್ಮನ, ದೇವ್ರನ್ನ ಅಡ್ಡದಾರಿ ಹಿಡಿದು ದುಡಿಮೆಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಕೆಲವು ಧರ್ಮಗುರುಗಳು. ಆದರೆ ನಾವಿವತ್ತು ಅದನ್ನೇ ಅದೇ ಪ್ರೂಫು ಅಂತ ತಿಳ್ಕೊಳ್ತಾ ಇದ್ದಾರೆ. ಈ ಭೂಮಿ ಮೇಲೆ ಯಾರು ಕೂಡ ದೇವ್ರನ್ನ ನೋಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಆ ಕೆಪಾಸಿಟಿ ನಮಗಿಲ್ಲ. ಆ ನೋಡೋ ಅಂತಹ ನಮ್ಮ ಕಣ್ಣುಗಳಿಗೆ ಆ ಪವರು ಕೂಡ ಇಲ್ಲ. ಈ ವಿಡಿಯೋ ನೋಡ್ತಿರೋರಿಗೆ ಸುಮಾರು ಜನಗಳಿಗೆ ಏನಪ್ಪ ಇವನು ಈ ರೀತಿ ಆ ರೀತಿ ಹೇಳ್ತಾ ಇರ್ಬೋದು ಅನ್ಕೋಬೋದು. ನಾನು ಇವ್ರಿಗೊಂದು ಚಾಲೆಂಜ್ ಆಗ್ತೀನಿ. ಈ ಭೂಮಿ ಮೇಲೆ ಯಾವುದೇ ಒಂದು ಧರ್ಮಗುರುಗಳಿಗೆ ಆಗಲಿ, ಈ ಭೂಮಿ ಮೇಲೆ ಒಬ್ಬನೇ ಒಬ್ಬ ದೇವರು ಇದ್ದಾನೆ ಅಂತ ಹೇಳ್ಬಿಟ್ಟು ಒಂದಲ್ಲ, 10 ಅಲ್ಲ, 100 ಅಲ್ಲ, 1000 ಅಲ್ಲ, ಲಕ್ಷ ಕೋಟಿಗಳು ಬೇಕಾದರೆ ಪ್ರೂಫ್ ಸಿಗುತ್ತೆ. 2 ದೇವರಿದ್ದಾನೆ ಅಂತ ನಮ್ಮ ಹತ್ರ ಜಿನಿನಾಗೆ
ಒಂದು ಪ್ರೂಫು ಕೂಡ ಸಿಗೋದಿಲ್ಲ. ಅಂತಹ ಪ್ರೂಫ್ಗಳು ಇದ್ರೆ ಹೇಳಿ, ಆ ದೇವ್ರನ್ನೂ ಕೂಡ ನಾನು ಆರಾಧನೆ ಮಾಡ್ತೀನಿ. ಬೇಕಾದರೆ ಇವತ್ತು ಮೂಢನಂಬಿಕೆಗಳನ್ನ ತುಂಬಿ 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 ಇವತ್ತು ಜನಗಳ ನಿಜವಾದ ಭಕ್ತಿ, ನಿಜವಾದ ಟೈಮಿಂಗ್ಸ್, ನಿಜವಾದ ದುಡ್ಡು, ಒನ್ ಅವ್ರ ಕಷ್ಟ ಸುಖದ ಜೊತೆ ಇಲ್ಲದೆ ಇರ್ತಕ್ಕಂಥ ರೂಲ್ಸು, ರೆಗ್ಯುಲೇಷನ್ನು, ರೀತಿ ನೀತಿ ನಿಯಮಗಳನ್ನ ಮಾಡಿಸಿ ಇವತ್ತು ಜನಗಳ ನಿಜವಾದ ದೇವರ ಭಕ್ತಿಗೆ ಧಕ್ಕೆ ಉಂಟು ಮಾಡ್ತಾ ಇದ್ದೀರಾ. ನಿಜವಾದ ದೇವ್ರಿಗೆ ಅವರ ಭಕ್ತಿ, ಕಷ್ಟ ಸುಖಗಳು ಸಲ್ತಾ ಇಲ್ಲ. ಸರಿನಾ? ಹಾಗಾಗಿ ನೋಡಿ, ನಾನು ಎಲ್ಲ ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಪ್ರತಿಯೊಂದೂ ವಿವರಿಸಿ ಒಂದೊಂದು ಟಾಪಿಕ್ ತಗೊಂಡು ನನ್ನ ಮಾತಿನ ಮುಖಾಂತರ ನಿಮಗೆ ಪ್ರೂಫ್ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ಏನಪ್ಪ ಅಂದರೆ, ದೇವರು ಒಬ್ಬನೇ ನಾವು ಒಪ್ಕೊಳ್ತೀವಿ, ಆದರೆ ನಾಮಗಳು ಹಲವು ಅಂತ ಸುಮಾರು ಜನ ಹೇಳ್ತಾರೆ. ಚಾನ್ಸೇ ಇಲ್ಲ. ಆದರೆ ನಾವಿಲ್ಲೇನು ಮಾಡ್ತೀವಿ ಅಂದರೆ, ದೇವರು ಒಬ್ಬನೇ, ನಾಮ ಹಲವು ಅಂತ ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ಅಲ್ಲ. ಬಟ್ ಆದರೆ ಇಲ್ಲಿ ದೇವರು ಒಬ್ಬನೇ, ನಾಮ ಹಲವು ಅನ್ನೋದು ಬಿಟ್ಟು ನಾಮ ಹಲವು, ದೇವರು ಹಲವು ಅಂತ ಮಾಡ್ಕೊಬಿಟ್ಟಿದ್ದೀವಿ ನಾವು. ಹಾಗಾಗಿ ಈ ರೀತಿ ಇಲ್ಲ. ದೇವ್ರಿಗೆ ಆದಂತಹ ರೀತಿ ನೀತಿ ನಿಯಮಗಳಿದೆ. ನಿಜವಾದ ದೇವ್ರಿಗೆ ನಮ್ಮ ಭಕ್ತಿ, ಪೂಜೆ, ನಮಾಜ್, ಪ್ರೇಯರ್ ಸಲ್ಲಿ ಅಂತ ನಾನು ಇಷ್ಟಪಡ್ತೀನಿ. ನೋಡಿ, ಭಯಂಕರವಾಗಿ ವಿಡಿಯೋಗಳು ಬರುತ್ತೆ. ನಿಜವಾಗ್ಲೂ ನಿಜವಾದ ದೇವರು, ನಿಜವಾದ ಧರ್ಮ ಅಂದರೆ ಏನು ಅಂತ ನನ್ನ ವಿಡಿಯೋದ ಮುಖಾಂತರ ನಿಮಗೆ ವಿತಿನ್ ಮಾತಿನ ಮುಖಾಂತರ ಪ್ರೂಫ್ ಕೊಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಧರ್ಮದ ದೇವ್ರುಗಳನ್ನೇ ಆಗಲಿ, ಗ್ರಂಥಗಳನ್ನೇ ಆಗಲಿ, ಜನಗಳನ್ನೇ ಆಗಲಿ ನಾನು ನಿಂದೆ ಮಾಡೋದಿಲ್ಲ. ನನಗೆ ಅದು ಅಭ್ಯಾಸನೂ ಇಲ್ಲ, ನನಗದು ಬೇಕಾಗೂ ಇಲ್ಲ. ನನಗೆ ಬೇಕಾಗಿರೋದು ಏನಪ್ಪ ಅಂದರೆ, ನನ್ನ ಭಕ್ತಿ, ನನ್ನ ನಮಾಜ್, ನನ್ನ ಪೂಜೆ, ನನ್ನ ಪ್ರೇಯರ್ ನಿಜವಾದ ದೇವರಿಗೆ ಸಲ್ಲಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಅಷ್ಟೇ ಬಿಟ್ಟರೆ ಯಾವುದೇ ಆದಂತಹ ದುರುದ್ದೇಶ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗಳು ಬರ್ತಾ ಇರುತ್ತೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾರೇ ಆಗಲಿ ನೀವು ವಿಡಿಯೋ ನೋಡಿದ್ದಾದ್ಮೇಲೆ ಕಮೆಂಟ್ಗಳನ್ನ ಮಾಡ್ತೀರಾ. ನೋಡಿ, ನೀವು ತಾಯಿ ಹೊಟ್ಟೆಯಿಂದನೇ ಬಂದಿರೋದು, ನಾನು ತಾಯಿ ಹೊಟ್ಟೆಯಿಂದನೇ ಬಂದಿರೋದೇ ಹೊರತು ಯಾರೂ ಕೂಡ ನಾಯಿ ಹೊಟ್ಟೆಯಿಂದ, ನರಿ ಹೊಟ್ಟೆಯಿಂದ, ಪ್ರಾಣಿ ಮೃಗಗಳ ಹೊಟ್ಟೆಯಿಂದ ಬಂದಿಲ್ಲ. ಎಲ್ಲರೂ ಕೂಡ ಮನುಷ್ಯರನ್ನೇ, ಮನುಷ್ಯತ್ವ ಇರೋ ಅಂತಾರೆ. ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಕಮಿಟ್ ಮಾಡಿ, ಇಲ್ಲ ಪ್ರಶ್ನೆ ಕೇಳಿ, ಇಲ್ಲ ನಿಮಗೆ ನಾನು ಹೇಳಿರೋದ್ರಲ್ಲಿ ತಪ್ಪು, ಇಲ್ಲ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ನೀವು ಆನ್ಸರ್ ಮಾಡಿ. ಅಷ್ಟೇ ಬಿಟ್ಟೆ ಬ್ಯಾಡ್ ವರ್ಡ್ ಏನಾನ ಕಾಮೆಂಟಲ್ಲಿ ಬಳಸೋದಕ್ಕೆ ಹೋಗ್ಬಿಡಿ. ಆ ರೀತಿ ಬಳಸಿದ್ರೆ ನಾನೇನು ಅಂತ ನಿಮಗೆ ಗೊತ್ತಾಗಲ್ಲ, ನೀವೇನು ಅಂತ ನಿಮ್ಮ ಕಾಮೆಂಟಲ್ಲಿ ಗೊತ್ತಾಯ್ತಾ? ನಮಗೂ ಈ ಏನಾದರೂ ನಾವು ಏನೋ ಒಂದು ವಿಡಿಯೋ ಮಾಡಿ ಒಂದು ಜನಗಳಿಗೆ ಒಂದು ಮೆಸೇಜ್ ಕೊಡೋಣ ಅಂತ ಒಂದು ವಿಡಿಯೋ ಮಾಡ್ತೀವಿ ಹೊರತು ಯಾವುದೇ ಆದಂತಹ ಕೆಟ್ಟ ಉದ್ದೇಶಕ್ಕಂತೂ ಅಲ್ಲ. ಬಟ್ ಆದರೆ ನೀವು ಕೆಟ್ಟ ರೀತಿಯಲ್ಲಿ ಕಮಿಟ್ ಮಾಡಿದಾಗ ನಮಗೂ ಒಂದು ರೀತಿ ಬಾಧೆ ಆಗುತ್ತೆ ರೀ. ನಮಗೂ ಅಕ್ಕ ತಂಗಿ ಅಣ್ಣ ತಮ್ಮ ಒಳ್ಳೆ ಫ್ಯಾಮಿಲಿ ಇದೆ, ನಿಮಗೂ ಕೂಡ ಇರುತ್ತೆ. ನಿಮ್ಗೆ ಹೆಂಗೆ ಒಳ್ಳೆ ಫ್ಯಾಮಿಲಿ ಇರುತ್ತೆ ನಮಗೂ ಇರುತ್ತೆ. ಅದನ್ನು ಬಿಟ್ಟು ಯಾರು ಬ್ಯಾಡ್ ವರ್ಡ್ ಬಳಸೋದಕ್ಕೆ ಹೋಗಬೇಡಿ ನನ್ನ ಪ್ರೀತಿಯ ಜನಗಳೇ. ನಿಮ್ಗೆ ಗೊತ್ತಿಲ್ಲ ಅಂದರೆ ಕೇಳಿ, ಅಥವಾ ನನಗೆ ಗೊತ್ತಿಲ್ಲ ಅಂದರೆ ಅಫ್ಕೋರ್ಸ್ ನಾನು ತಿಳ್ಕೊಳ್ಳೋದಕ್ಕೆ, ಕಲಿಯೋದಕ್ಕೆ, ನಾನು ಚಿಕ್ಕ ಹುಡುಗ ಆಗಲಿ, ದೊಡ್ಡ ಹುಡುಗ ಆಗಲಿ, ವಯಸ್ಸಾಗಿರೋರಾಗಲಿ, ನಾನು ಯಾರ ಹತ್ರ ಬೇಕಾದ್ರೆ ನಾನು ಕಲಿಯೋದಕ್ಕೆ ಇಷ್ಟಪಡ್ತೀನಿ, ಕಲಿಯೋದಕ್ಕೆ. ಹಂಗಂತ ಹೇಳ್ಬಿಟ್ಟು ನನಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ ಅಂತ ನಾನು ಹೇಳೋದಿಲ್ಲ. ಗೊತ್ತಾಯ್ತಾ? ಹಾಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ಕಮಿಟ್ ಮಾಡಿ, ಬ್ಯಾಡ್ ವರ್ಡ್ ಬಳಸೋದಕ್ಕೆ ಹೋಗಬೇಡಿ ನನ್ನ ಪ್ರೀತಿಯ ಜನಗಳೇ. ಸರಿನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.